ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಮ್ಮ ಕರೆಗೆ ಹೋಗ್ಕೊಟ್ಟು ತಾವೆಲ್ಲರೂ ಪ್ರೆಸ್ ಅವ್ರು ಬಂದಿರೋದಕ್ಕೆ ತುಂಬ ಖುಷಿ ಆಯಿತು. ಮೆಹಬೂಬಾ ಅಂದಿದ ತಕ್ಷಣ ನನಗೆ ಮೆಹಬೂಬಾ ಇಸ್ ಅ ವೆರಿ 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 ಎಮೋಷ್ನಲ್ ಜರ್ನಿ. ನನಗೆ ಮೆಹಬೂಬಾ ಅಂದಿದ ತಕ್ಷಣ ಅದ್ರ ಬಗ್ಗೆ ಮಾತಾಡೋ ಅಂದರೆ ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತೀನಿ ನಾನು. ಅಂಥ ಒಂದು ಆ ಕತೆ ಆ ಥರ ಇದೆ, ಮೆಹಬೂಬಾ ಸುತ್ತಮುತ್ತಲಿನ ವಾತಾವರಣ ಆ ಥರ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಅನೂಪ್ ಸರ್ ಫಸ್ಟ್ ಕೂತು ಮಾತಾಡಿದಾಗ ನನಗೆ ಬೇಸಿಕಲಿ ನಾನು ಮಾತಾಡೋವಾಗ ಜನ ಕೇಳಿಸ್ಕೊತಾರೆ ಅಂತ ಗೊತ್ತು, ಅಥವಾ ಏನೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾನೆ ಅಂತಂದಾಗ ನಾವು ಸಿನಿಮಾ ಮಾಡಿದಾಗಲೂ ಅಂಥದ್ದೇ ಒಂದು ವಿಚಾರನ ಜನರಿಗೆ ತಲುಪಿಸ್ಬೇಕು ಅನ್ನೋದು ವಾಸ್ ಅ ಬೇಸಿಕ್ ಅಜೆಂಡಾ ನಮಗೆ. ಸುಮಾರು ಒಂದು 200 ಸಿನಿಮಾಗಳು ಬಂದರೂ ಕೊನೆಗೆ ಒಂದು 10-15 ಸಿನಿಮಾಗಳು ಮಾತ್ರ ಹೆಸರು ಮಾಡಿರುತ್ತೆ ಅನ್ನೋದೊಂದು ಫ್ಯಾಕ್ಟ್ ಇದು ಇಂಡಸ್ಟ್ರಿಯಲ್ಲಿರೋಂಥದ್ದು. ಸೊ ನಮ್ಮ ಫಸ್ಟ್ ಇಂಟೆನ್ಷನ್ ವಾಸ್ 10-15 ಸಿನಿಮಾಗಳಲ್ಲಿ ಮೆಹಬೂಬಾ ಒಂದು ಸಿನಿಮಾ ಆಗಬೇಕು ಅನ್ನೋಂಥದ್ದನ್ನು ಮೇಜರ್ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸ್ಟ್ರಾಂಗಾಗಿ ಡಿಸೈಡ್ ಆದ್ವಿ. ಸೊ ಈ ಜರ್ನಿಯಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದ್ದೀವಿ, ಸಾಕಷ್ಟು ಎಮೋಷನ್ ಫೀಲ್ ಆಗಿದ್ದೀವಿ, ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಂಥ ಸಿನಿಮಾ ಮೆಹಬೂಬಾ. ಆ್ಯಂಡ್ ದ ಮೇಜರ್ ರೀಸನ್ ಫಾರ್ ದಿಸ್ ಪ್ರೆಸ್ ಮೀಟ್ ಈಸ್ ನನ್ನ ಬರ್ಡೇ ಅಂತಲ್ಲ, ಆ್ಯಕ್ಚುಲಿ ದ ಮೇಜರ್ ರೀಸನ್ ಫಾರ್ ದಿಸ್ ಸಿನಿಮಾ ಈಸ್ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ವಿಚಾರನ ಹೇಳೋಣ ಅಂತ ಅಂದ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋಣ ಅಂದ್ಕೊಂಡ್ವಿ. ಸೊ ಅದು ಜನವರಿ 4ಕ್ಕೆ ಮಾಡೋಣ. ಎರಡೂ ಕೆಲಸನೂ ಆಗತ್ತೆ. ನನ್ನೊಂದು ಬರ್ಡೇ ನಿಮ್ಮೆಲ್ಲರ ಜೊತೆ ಪತ್ರಿಕಾ ಮಾಧ್ಯಮದ ಜೊತೆಗೆ ಹಂಚ್ಕೊಳ್ಳೋಕ್ಕೆ ನನಗೆ ಅದೊಂದು ಖುಷಿ. ನಮ್ಮ ಸಿನಿಮಾದ ಶೂಟಿಂಗ್ ಮುಗಿದಿದೆ ಅನ್ನೋ ವಿಚಾರನ ಹಂಚ್ಕೋಬೇಕು ಅನ್ನೋ ಕಾರಣ ದ ಮೇಜರ್ ಇಂಟೆನ್ಷನ್ ಆಫ್ ದಿಸ್ ಪ್ರೆಸ್ ಮೀಟ್. ಸೊ ಈ ಸಿನಿಮಾನ ಫೆಬ್ರವರಿಯಲ್ಲಿ ಆದಷ್ಟು ಬೇಗ ತಮ್ಮ ಮುಂದೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೋತ್ಸಾಹ ನಮ್ಮ ಮೇಲೆ ಇರಬೇಕು. ಯಾಕಂದರೆ ನಾನು ಐ ಆಮ್ ನಾಟ್ ಇಂಟೆನ್ಷನಲಿ ವಾಂಟೆಡ್ ಟು ಬಿ ಎ ಪ್ರೊಡ್ಯೂಸರ್. ನಾವು ವ್ಯವಸಾಯ ಮಾಡ್ಕೊಂಡು ಅಗ್ರಿಕಲ್ಚರ್ ಅನ್ನೋ ಮೇಜರ್ ಇಂಟೆನ್ಷನ್ ಆಗಿ ಇಟ್ಕೊಂಡು ಬಂದಿದ್ದು ನಾನು. ಐ ವಾಸ್ ಎಂಟರ್ಪ್ರೈಸಿಂಗ್ ಆಗಿ ಒಂದು ವ್ಯವಸಾಯ ಮಾಡಿಕೊಂಡು ವ್ಯವಸಾಯದಿಂದ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಒಂದು ಅವಕಾಶ ಸಿಕ್ತು. ಆ ವೇದಿಕೆಯಲ್ಲಿ ಗೆದ್ದ ನಂತರ ಒಂದು ಸಿನಿಮಾ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಪ್ರಶ್ನೆಗೆ ಉತ್ತರ ಮೆಹಬೂಬಾ ಆಗಿತ್ತು. ಸೊ ಈ ಒಂದು ಆನ್ಸರ್ ಫೆಬ್ರವರಿಲಿ ನಿಮ್ಮ ಮುಂದೆ ತರ್ತಾ ಇದ್ವಿ. ದಯವಿಟ್ಟು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಹಬೂಬಾ. ಎಲ್ಲ ಮಾಧ್ಯಮದವ್ರಿಗೂ ನಮಸ್ತೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಫಸ್ಟ್ ಇಯರ್ 4th ಡೇ ಎಲ್ಲರೂ ಭೇಟಿ ಮಾಡ್ತಿದ್ವಿ. ಹೀಗೆ ಭೇಟಿ ಮಾಡ್ತಾ ಇರೋಣ. ನಮ್ಮ ಇಂಡಸ್ಟ್ರಿ, ನಮ್ಮ ಸಿನಿಮಾ, ನಮ್ಮ ಮಾಧ್ಯಮ ಎಲ್ಲವೂ ಸಮೃದ್ಧವಾಗಿ ಬೆಳೀಲಿ ವರ್ಷ ಅಂತ ನಾನು ಕೇಳ್ಕೊತೀನಿ. ಮೆಹಬೂಬಾ ಸಿನಿಮಾ ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಇದು. ನಾವೆಲ್ಲರೂ ಇಡೀ ತಂಡ ಇವತ್ತೇನೋ ಒಂಥರ ಸಮಾಧಾನ ಇದೆ ಈ ಹಂತಕ್ಕೆ ಬಂದು ನಿಂತ್ಕೊಂಡಿರೋದಕ್ಕೆ. ಸಿನಿಮಾ ಎಲ್ಲ ಹಾರ್ಡ್ ವರ್ಕ್, ನಮ್ಮೆಲ್ಲರ ಶ್ರಮ ಈ ಜರ್ನಿನಲ್ಲಿ ತುಂಬ ಮೀನಿಂಗ್ಫುಲ್ ಅಂತ ಅನಿಸಿದೆ ನನಗೆ. ಈ ಜರ್ನಿ, ಈ ಸಿನಿಮಾ, ಈ ಪಾತ್ರ, ನನ್ನ ತಂಡ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ತುಂಬ ಬ್ಯೂಟಿಫುಲ್ಲಾಗಿ ಕಟ್ಕೊಡೋ ಪ್ರಯತ್ನ ಮಾಡಿದ್ವಿ. ತುಂಬ ಹಾನೆಸ್ಟಾಗಿ, ತುಂಬ ಡಿಸಿಪ್ಲಿನ್ ಆಗಿ ಸಿನಿಮಾ ನಾವು ಮಾಡಿದ್ದೀವಿ. ಬಿಕಾಸ್ ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಕೋವಿಡ್ ಅದು ನಮಗೆ ಗೊತ್ತು ಎಷ್ಟು ಹರ್ಡಲ್ಸ್ಗಳನ್ನ ನಾವು ಫೇಸ್ ಮಾಡಿದ್ದೀವಿ ಅಂತ. ಅದನ್ನೆಲ್ಲ ಮೀರಿ ಈ ಸಿನಿಮಾ ಬಂದು ಇವತ್ತು ನಿಂತ್ಕೊಳ್ಳೋದು ಅಂದರೆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ. ಬಂದು ನಿಂತಿದ್ದೀವಿ. ಸೊ ಹಾಗಾಗಿ ತುಂಬ ತುಂಬ ಖುಷಿ ಇದೆ ನನಗೆ. ಐ ಆಮ್ ಶ್ಯೂರ್ ನಿಮ್ಮೆಲ್ರಿಗೂ ಈ ಸಿನಿಮಾ ಅಷ್ಟೇ ಇಷ್ಟ ಆಗುತ್ತೆ ನಮ್ಮ ಕೆಲಸ ಅಂತ ನಂಬಿದ್ದೀನಿ. ನಾನು ಇಡೀ ತಂಡ ಈಸ್ ವೆರಿ ವೆರಿ ಸ್ಪೆಷಲ್. ನನ್ನನ್ನು ಈ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ಈ ಜರ್ನಿಯಲ್ಲಿ ನನಗೆ ಇಷ್ಟು ಸಪೋರ್ಟಾಗಿ ನಿಂತಿರೋದಕ್ಕೆ ನನ್ನ ಇಡೀ ತಂಡಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ಅನೂಪ್ ಸರ್, ಥ್ಯಾಂಕ್ ಯು. ತುಂಬ ಮಾತಾಡೋದಿದೆ ನನ್ನ ತಂಡದ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ. ಪ್ರಾಬ್ಲಿ ಅದು ಇನ್ ಡೀಟೇಲ್ಡ್ ಆಗಿ ಒಂದು ಅಫಿಷಿಯಲ್ ಆಗಿ ಬೇರೆ ಪ್ರೆಸ್ ಮೀಟಲ್ಲಿ ಪ್ರಾಬ್ಲಿ ನಾವು ಮಾತಾಡ್ಬೋದು ಅನ್ಸುತ್ತೆ. ಇವತ್ತೊಂದು ಸ್ವಲ್ಪ ಬರ್ತ್ಡೇ ಸೆಲೆಬ್ರೇಷನ್ ಮೂಡಲ್ಲಿದ್ದೀವಿ ಶಶಿ ಅವ್ರಿಗೆ. ಆ್ಯಂಡ್ ಅಫಿಷಿಯಲಿ ಇನ್ನೊಂದು ಸಲ ಹ್ಯಾಪಿ ಬರ್ಡೇ ಶಶಿ ಅವರೇ. ಆ್ಯಂಡ್ ಈ ವರ್ಷ ನಿಮಗೆ ನಿಮ್ಮದೆಲ್ಲ ಕನಸುಗಳು ಆ್ಯಂಡ್ ಫಾರ್ಮಿಂಗಲ್ಲಿ ಏನೇನು ಮಾಡ್ಬೇಕಂತಿದ್ದೀರಾ ಆ್ಯಂಡ್ ಹೀರೋ ಆಗಿ ಏನೇನು ಕೆಲಸಗಳನ್ನ ಮಾಡ್ಬೇಕಂತದ್ದು ಎಲ್ಲವೂ ಯಶಸ್ಸಾಗಲಿ. ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಹಾಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ. ಆ್ಯಂಡ್ ಇವತ್ತು ನನ್ನ ತಮ್ಮಂದು ಕೂಡ ಬರ್ತ್ಡೇ. ಸೊ ಅವನಿಗೂ ಇಲ್ಲಿಂದ ಒಂದು ಬರ್ತ್ಡೇ ವಿಶಸ್. ಹ್ಯಾಪಿ ಬರ್ಡೇ ಮಂಜು. ಆ್ಯಂಡ್ ಕಿರಣ್ ಸರ್, ಥ್ಯಾಂಕ್ ಯು. ಕಿರಣ್ ಸರ್ ಹಾಗೂ ನನ್ನ ಅಸೋಸಿಯೇಷನ್ ನನ್ನ ಮೊದಲನೇ ಸಿನಿಮಾಯಿಂದ ಬರ್ತಾ ಇದೆ. ನಾನು ತುಂಬ ಲಕ್ಕಿ ಆ್ಯಂಡ್ ಫಾರ್ಚುನೇಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆಂದರೆ ಗೊಂಬೆಗಳೆಲ್ಲ ಸಿನಿಮಾ ಸಿಕ್ಕಿದ್ದು ಆಗಿದ್ದು ಆ ಜರ್ನಿ ನಾನು ಇಡೀ ಕೆರಿಯರ್ಗೆ ಇವತ್ತು ಒಂದು ಸಿನಿಮಾ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ. ಸೊ ಹಾಗಾಗಿ ಆ ಸಿನಿಮಾ ಸಿಕ್ಕಿದ್ದು ಕಿರಣ್ ಸರ್ ಕಡೆಯಿಂದ ನನಗೆ ಯಾವತ್ತಿನ ದಿನ. ಸೊ ಯಾವತ್ತೂ ಈ ಕೆರಿಯರ್ನಲ್ಲಿ ನನ್ನ ಪ್ರತಿ ಹೆಜ್ಜೆನಲ್ಲೂ ಸರ್ ಇದ್ದೇ ಇರ್ತಾರೆ. ಯಾವ ಸಪೋರ್ಟ್ ಯಾವತ್ತೂ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಸ್ಪೆಷಲಿ ಎಲ್ಲ ಸಿನಿಮಾದಲ್ಲೂ ಒಂದು ಫೇವ್ರೆಟ್ ಸಾಂಗ್ ಅಂತಿರುತ್ತೆ. ಬಟ್ ನನಗೆ ಮೆಹಬೂಬಾದಲ್ಲಿ ಎಲ್ಲ ಹಾಡುಗಳು ಫೇವ್ರೇಟ್. ಮನು ಸರ್,
ಬಿಕಾಸ್ ಒಂದು ಆಲ್ಬಮ್ ಇಟ್ಟಾಗಬೇಕಂತಂದ್ರೆ ಅಲ್ಲಿ ಏನೋ ಇರಬೇಕು ಒಂದು ಸ್ಪಾರ್ಕ್. ಸೊ ಈ ಸಿನಿಮಾದಲ್ಲಿ ಹಾಡಲ್ಲಿ ಎಲ್ಲ ಹಾಡುಗಳಲ್ಲಿ ಅದೇನೋ ಇದೆ. ಐ ಆಮ್ ಶ್ಯೂರ್ ಆಲ್ಬಮ್ ಫುಲ್ ಕಂಪ್ಲೀಟ್ ರಿಲೀಸ್ ಆದಾಗ ಒಂದ್ಸಲ ನೀವೆಲ್ಲರೂ ಹಾಡುಗಳನ್ನ ಕೇಳಿದ್ರೆ ದೇ ಆರ್ ಸೋ ಮೀನಿಂಗ್ಫುಲ್, ಸೋ ರಿಲೇಟಬಲ್, ಮತ್ತು ಒಂದು ಸೂದಿಂಗ್ ಎಫೆಕ್ಟ್ ಇದೆ ಎಲ್ಲ ಹಾಡುಗಳನ್ನು. ಮೆಹಬೂಬಾ ಹಾಡುಗಳು ಎಲ್ಲವೂ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಮೇಕ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಇನ್ ದ ಆಲ್ಬಮ್. ಹಾಡುಗಳಲ್ಲಿ ಈ ವರ್ಷ ಆಲ್ಬಮ್ಗಲ್ಲಿ ಅಂತ ನಾನು ನಂಬಿದ್ದೀನಿ ಈ ಸಿನಿಮಾದ ಹಾಡುಗಳು. ಆ್ಯಂಡ್ ಇವತ್ತಿನ ವೇದಿಕೆಯಲ್ಲಿ ನಾನು ಪ್ರಸನ್ನ ಸರ್ನು ನೆನಪಿಸ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ತಂಡದ ಮೇಲೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ, ಆ್ಯಂಡ್ ಆದಷ್ಟು ಬೇಗ ಮತ್ತೆ ಮತ್ತೆ ಭೇಟಿ ಮಾಡೋಣ. ನಮ್ಮ ಸಿನಿಮಾನ ನಿಮ್ಮ ಜೊತೆ ಸಂಭ್ರಮಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಒಟ್ಟಿಗೆ ಕೂತು ಸಿನಿಮಾ ನೋಡಿ ನಿಮ್ಮೆಲ್ಲರ ಪ್ರೀತಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಫಿಲಮ್ ಕಡಿಮೆ ಮಾತಾಡಬೇಕು, ಫಿಲಮ್ಮು ಜಾಸ್ತಿ ಓಡಬೇಕು ಅಲ್ವಾ ಡೈರೆಕ್ಟ್ರೆ? ಹಾಂ, ಮಾತು ಜಾಸ್ತಿ ಮಾಡಿ ಕಡಿಮೆ ಮಾಡೋದಕ್ಕಾಗ್ತಾ ಇಲ್ಲ. ಡೈರೆಕ್ಟ್ರ್ ಹೆಸರು ಬಿಟ್ಟಿದೆ. ಡೈರೆಕ್ಟ್ರ್ ಹೆಸರೇನು? ಅನೂಪು ನಿರ್ದೇಶನದ ಈ ಚಲನಚಿತ್ರ ಹೊಸ ವರ್ಷದಲ್ಲಿ ಇವರು ಪೋಸ್ಟರ್ಸ್ ಲಾಂಚ್ ಮಾಡಿದ್ದಾರೆ, ಸಾಂಗ್ಸ್ ಒಂದು ಲಾಂಚ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ ಸಾಂಗ್ಸ್, ತುಂಬ ಇಷ್ಟ ಆಯಿತು. ಅವರಿಬ್ಬರು ಮೂಮೆಂಟ್ಸು ಸಹ ಹೀರೋ ಎಂದು ಒಂದ್ಸರಿ ಅಟ್ಲೀಸ್ಟ್ ನೋಡಬೇಕು ಅಂತ. ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ ಇಷ್ಟ ಆಯಿತು. ಆ ಸಾಂಗ್ಸ್ ಇಟ್ಟಾಗೋದು ಫಿಲಮ್ಗೆ ಅರ್ಧ ಭಾಗ ಸಾಂಗ್ಸೇ ಶಕ್ತಿ ಕೊಡ್ತಕ್ಕಂಥದ್ದು ಬಹುಶಃ ಅಲ್ವಲ್ರಿ? ಹಾಂ, ಸೊ ಮ್ಯೂಸಿಕ್ ಡೈರೆಕ್ಟ್ರು. ಹಾಂ, ಸೊ ಹಾಗಾಗಿ ಟುಡೇ ಇಸ್ ಬೆಸ್ಟ್ ಡೇ ಅಂತ ನಾನು ಅನ್ಕೋತೀನಿ. ಸೊ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಇಬ್ಬರಿಗೂ ಒಳ್ಳೆಯ ಭವಿಷ್ಯವನ್ನು ಈ ಒಂದು ಸಿನಿಮಾ ಕಟ್ಕೊಡುತ್ತೆ ಅಂತ. ಡೈರೆಕ್ಟ್ರು ಮತ್ತು ನಮ್ಮ ಮನು ಅವರೆಲ್ಲರ ಸಹಕಾರ ಮತ್ತು ಅನೇಕ ಎಲ್ಲವ ಕೆಲಸ ಮಾಡ್ತಕ್ಕಂಥವ್ರದ್ದು ಶ್ರಮ ಇರುತ್ತೆ ಇಲ್ಲಿ. ಕೊನೆಗೆ ಚಿತ್ರ ಬಿಡುಗಡೆ ಆದಾಗ ಹೀರೋವನ್ನು ಮತ್ತು ಡೈರೆಕ್ಟ್ರದ್ದು ಒಂದಷ್ಟು ಲೆಕ್ಕ ಇರುತ್ತೆ. ಇನ್ನಿದ್ದವರೆಲ್ಲ ಪಾಪ ಶ್ರಮ ಪಟ್ಟವ್ರದ್ದೆಲ್ಲ ನಡೆ ಆಗುತ್ತೆ. ಅದು ಎಲ್ಲ ಶ್ರಮದಿಂದ ಇವರು ಇವತ್ತು ಮುಂದೆ ಜನರಿಗೆ ರೀಚ್ ಆಗ್ತಕ್ಕಂಥದ್ದು. ಹಾಗಾಗಿ ಒಳ್ಳೆಯದಾಗಲಿ ಅಂತೇಳಿ ಮತ್ತೆ ಒಂದು ಶುಭವನ್ನು ಹಾರೈಸಿ ಹೊಸ ವರ್ಷದ ಶುಭಾಶಯ ಹೇಳಿ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಟೀಮ್ಗೆ ನಾನು ನಿರ್ಮಾಪಕ ಇಲ್ಲ. ಅವತ್ತು ಮಾಡಿದ್ದು ನನ್ನ ಶ್ರೀಮತಿಯವರು, ನಾನಲ್ಲ. ಹಾಗಾಗಿ ನಾನು ನಿರ್ಮಾಪಕನೂ ಆಗಿಲ್ಲ, ಮುಂದೆ ನಿರ್ಮಾಪಕ ಆಗೋವಂಥ ಪರಿಸ್ಥಿತಿ ಇಲ್ಲ. ನನ್ನ ಮಗ ಈಗ ಹ್ಯಾಪಿ ಬರ್ತ್ಡೇ ಮಾಡಿದ್ದ. ಮೊನ್ನೆ ಒಂದು ಬೆಂಗಳೂರು ಬಾಯ್ಸ್ ಅಂತೇಳಿ ಯಾರೋ ಒಬ್ಬರು ಹೊಸ ಪ್ರೊಡ್ಯೂಸರ್ ಮಾಡಿದರು. ಬಟ್ ನಾವು ಸಿನಿಮಾನ ಪೂರ್ಣ ಅದನ್ನ ಒಂದು ಕಮರ್ಷಿಯಲ್ಲಾಗಿ ತಗೊಂಡಿಲ್ಲ. ಸೊ ಅದು ಒಂದು ನಮ್ಮ ಸುಗ್ದರೆ ಮಹೇಶ್ ಅಂತೇಳಿ ಒಬ್ಬರು ಡೈರೆಕ್ಟ್ರು, ಅವರ ಒಂದು ವಿಶ್ವಾಸಕ್ಕೆ ಆವತ್ತು ಫಸ್ಟು ಸ್ಟಾರ್ಟ್ ಆಗಿತ್ತು. ಗೊತ್ತಿಲ್ಲ ಮುಂದುವರಿಯುತ್ತೋ ನಿಲ್ಲುತ್ತೋ, ಅದು ನನಗೇನೂ ಇಲ್ಲ, ಅದು ಸಚಿನ್ಗೆ ಬಿಟ್ಟು ವಿಚಾರ. ಸೊ ನಾನು ಅದ್ರ ಬಗ್ಗೆ ಕನ್ಕ್ಲೂಡ್ ಮಾಡಲಿಕ್ಕಾಗಲ್ಲ. ಬಟ್ ನಾನು ಸ್ವಲ್ಪ ಫಿಲಮ್ನ ಇಷ್ಟಪಡ್ತೀನಿ. ಯಾಕೆಂದರೆ ರಾಜ್ಕುಮಾರಿಂದ ವಿಷ್ಣುವರ್ಧನು, ಅಂಬರೀಷು ಅವರೆಲ್ಲ ನಾನು ಭಾಳ ಹತ್ತಿರದಲ್ಲಿ ನಾವೆಲ್ಲ ವಿಶ್ವಾಸದಿಂದ ನೋಡಿದಂಥವ್ರು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದರ್ಶನ್, ಯಶು, ಸುದೀಪು, ಶಿವರಾಜ್ಕುಮಾರ್, ಪುನೀತ್ ಎಲ್ಲ ನಾವು ನೋಡಿದ್ದೀವಿ. ಹಾಗೆ ಹೊಸ ಹುಡುಗರಿಗೆ ಬಹುಶಃ ಅಲ್ಲಿ ಇದು ಭಾಳ ಬೇರೆ ಎಲ್ಲದಕ್ಕಿಂತ ಕಷ್ಟವಾದಂಥ ಇಂಡಸ್ಟ್ರೀಸ್. ನನಗೆ ಇರೋ ಅನುಭವದಲ್ಲಿ ಭಾಳ ಶ್ರಮ ಮತ್ತು ಹಂತವಾಗಿ ಹೋಗ್ಬೇಕು. ನೇರವಾಗಿ ಒಂದೇ ಸರಿ ನಾವು 100 ಕೋಟಿ ಹಾಕ್ಬಿಟ್ಟು ಫಿಲಮ್ ತೆಗಿತೀನಿ ಅಂದರೆ ಫಿಲಮ್ ನಿಲ್ಸೋದು ಕಷ್ಟ. ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರಲ್ಲ, ಅವ್ರ ಇತಿಹಾಸ ಗೊತ್ತಿರೋಕ್ಕಿಲ್ಲ, ಅವ್ರು ಆ್ಯಕ್ಟ್ ನೋಡಿರೋಕ್ಕಿಲ್ಲ. ಸೊ ಸಡನ್ನಾಗಿ ಬಂದು ಥಿಯೇಟ್ರಿಗೆ ಕೂತ್ಕೊಳ್ಳಿಕ್ಕಾಗಲ್ಲ. ಇವತ್ತು ಎಲ್ಲ ಬಂದಿರತಕ್ಕಂಥವ್ರು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಕೊಂಡೇ ಬಂದಿರತಕ್ಕಂಥವ್ರು. ಯಾವುದೇ ಫಿಲಮ್ಮು ನಿಲ್ಲಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಸೊ ಹೀರೋಯಿನ್ಗಳು ಭಾಳ ಶ್ರಮವನ್ನು ಹಾಕಬೇಕು, ಪ್ರಯತ್ನ ಮಾಡಬೇಕು. ಡೈರೆಕ್ಟ್ರುಗಳ ಜೊತೆ ಡೈರೆಕ್ಟ್ರುಗಳ ಮಾತು ಕೇಳಬೇಕು. ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಹೇಳೋರಂತೆ, ಡೈರೆಕ್ಟ್ರು ಬಂದು ಎದ್ದು ನಿಂತ್ಕೊತಿದ್ರಂತೆ. ಸೊ ಇಡೀ ನಮಗೆ ಅವ್ರು ಒಂದೇ ಭಾಷೆಯಲ್ಲಿ ಮಾಡಿದ್ರು ಸೊ
ಸೊ ಇಡೀ ರಾಷ್ಟ್ರದ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಿದರು. ಆದ್ರೂ ಇವತ್ತೇನಾಗಿದೆ ಅಂದರೆ ಡೈರೆಕ್ಟ್ರು ಬಂದರೆ ಹೀರೋಗಳು ಕಾಲ ಮೇಲೆ ಕಾಲ ಹೆಂಗೆ ಕೂತ್ಕೋತಾರೆ ಅಂತ ಯಾರೋ ಮಾತಾಡ್ತಿದ್ರು. ಸೊ ಹಾಗೆ ಶ್ರಮ ಇದೆಯಲ್ಲ, ಹೀರೋಗಳು ಅವರು ಎಷ್ಟು ಶ್ರಮ ಹಾಕ್ತಾರೋ, ಎಷ್ಟು ಕಷ್ಟಪಡ್ತಾರೋ ಅದರ ಮೇಲೆ ಅವರು ಮುಂದಿನ ಭವಿಷ್ಯ ಇರುತ್ತೆ. ಜೊತೆಗೆ ಸ್ವಲ್ಪ ಒಂದಷ್ಟು ಫಿಲಮ್ ಮಾಡ್ತಾ 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 ಜನರಿಗೆ ಫ್ಯಾನ್ಸ್ ಕ್ರಿಯೇಟ್ ಆಗಬೇಕೇ ವಿನ ಫಸ್ಟ್ ಫಿಲಮ್ನಲ್ಲೇ ನಾವು ರೀಚ್ ಆಗಿಬಿಡ್ತೀವಿ ಅನ್ನೋ ಭಾವನೆ ಇದಾಗಲ್ಲ. ಹಾಗಾಗಿ ಭಾಳ ಕಷ್ಟಪಡಬೇಕಾಗುತ್ತೆ. ಅದರಿಂದ ನಮ್ಮ ಶಶಿ ಒಳ್ಳೆಯದಾಗಲಿ. ಬಟ್ ನನ್ನ ವೈಯಕ್ತಿಕವಾಗಿ ನಾನು ಫಿಲಮ್ ಅಭಿಮಾನಿ, ಫಿಲಮ್ ನೋಡ್ತೀನಿ, ಕನ್ನಡ ಇಂಡಸ್ಟ್ರೀಸ್ ಬಗ್ಗೆ ಅಭಿಮಾನ ಇದೆ. ಕನ್ನಡದ ನಾನು ಅನೇಕ ಫಿಲಮ್ ಇವಾಗಲೂ ಎಷ್ಟೇ ಒತ್ತಡ ಇದ್ರೂ ಮಧ್ಯದಲ್ಲಿ ಒಂದೊಂದು ನೋಡ್ತೀನಿ. ಬಟ್ ಆದರೆ ಅದು ಸಚಿನ್ ಬಿಟ್ಟು ವಿಚಾರವೇನ, ನನಗೆ ಅದು ಸಂಬಂಧ ಇಲ್ಲದೆ ಇರೋ ವಿಚಾರ. ನಮಸ್ಕಾರ. ಈಗ ಎಲೆಕ್ಷನ್ ಆದಮೇಲೆ ಎಲ್ಲಪ್ಪ ನೋಡೋಕ್ಕಾಗಿದೆ, ನೋಡಿಲ್ಲ. ಸದ್ಯಕ್ಕೆ ನೋಡ್ಬೇಕು ಯಾವ್ದಾರ. ಮೊನ್ನೆ ದರ್ಶನ್ ಫಿಲಮ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಕ್ಕಾಗಿಲ್ಲ. ಕಾಟೇರ ಇಲ್ಲ, ಇಂಟೆನ್ಷನ್ ಏನಿಲ್ಲ. ಅವ್ನು ನನ್ನ ಬಗ್ಗೆ ಒಂದು ವಿಶ್ವಾಸ ಇಟ್ಟು ಮೊನ್ನೆ ಬರಲೇಬೇಕು ಅಂದ. ನನ್ನ ಸ್ನೇಹಿತ, ಅವನಿಗೆ ಕಾಮನ್ ಫ್ರೆಂಡು. ಸೊ ಹಾಗಾಗಿ ಮತ್ತು ಅವನು ಅಗ್ರಿಕಲ್ಚರಿಸ್ಟು ಬೇರೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ಚೆನ್ನಾಗಿ ಫ್ರೀ ಇದ್ದೆ ಅಂದರೆ ಬೆಂಗಳೂರಿನಲ್ಲಿದ್ದೆ. ಹಾಗಾಗಿ ಒಳ್ಳೆಯದಾಗಲಿ ಅಂತ. ಯಾಕೆ ಅಂತ ಬೆಳೆ ಹುಡುಗರಿಗೆ ರಿಸರ್ಚ್ ಮಾಡ್ತಕ್ಕಂಥದ್ದು ಸಹ ಭಾಳ ನಮಗೆ ಅವಕಾಶ ಸಿಕ್ಕಿದಾಗ ಸೊ ಬೆಂತಟ್ಟಿ ಮುಂದಕ್ಕೆ ಕಳಿಸ್ತಕ್ಕಂಥದ್ದು, ಅವ್ರು ಬೆಳೀಲಿಕ್ಕೆ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅನ್ಕೋತೀನಿ. ಸಮಾಜದಲ್ಲಿ ಎಲ್ಲರೂ ಸೊ ಬೆಳೀಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ. ಹಾಗಾಗಿ ಬಂದೆ ಅಷ್ಟೇ, ಇನ್ನೇನು ಬೇರೆ ಉದ್ದೇಶ ಏನಿಲ್ಲ. ಓಕೆ ರೆಡಿ ಸರ್.